ಎಲ್ಲರಿಗೂ ಜೈ ಶ್ರೀರಾಮ್. ತುಳುನಾಡಿನಲ್ಲಿ ನವರಾತ್ರಿ, ದಸರಾ, ದುರ್ಗಾ ಪೂಜೆಯನ್ನು ಮಾರ್ನಮಿ ಎಂಬ ಹೆಸರಿನಿಂದ ಶ್ರೀದೇವಿಯನ್ನು ಪೂಜಿಸಲಾಗುತ್ತದೆ. ಮಾರ್ನಮಿಯು ಬಂತೆಂದರೆ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಮೈಮನ ಪುಳಕಗೊಳ್ಳುತ್ತದೆ. ಎಲ್ಲೆಂದರಲ್ಲಿ ಕೇಳುವ ಹುಲಿವೇಷ ಶಾರ್ದೂಲಗಳ ಸದ್ದು, ಹರಕೆಯ ರೂಪದಲ್ಲಿ ಹಾಕುವ ಇತರ ವೇಷಗಳನ್ನು ನೋಡುವುದೇ ಕಣ್ಣಿಗೆ ಹಬ್ಬ. 9 ದಿನಗಳ ಕಾಲ ನಿತ್ಯ ಶ್ರದ್ಧಾಭಕ್ತಿಯಿಂದ ಪೂಜೆಗೊಳಪಡುವ ದಕ್ಷಿಣದ ಜಿಲ್ಲೆಗಳ ಪ್ರಸಿದ್ಧ ದೇವಾಲಯಗಳಾದ ಮಂಗಳಾದೇವಿ, ಕಟೀಲು, ಬಪ್ಪನಾಡು, ಮಂದಾರ್ತಿ, ಕೊಲ್ಲೂರು, ಭಗವತಿ, ಕುದ್ರೋಳಿ, ಹೊಸನಾಡು ಅನ್ನಪೂರ್ಣೇಶ್ವರಿ ಹೀಗೆ ಹಲವಾರು ಸೀಮೆಗೊಂದರಂತೆ ದುರ್ಗೆಯರ ದೇವಾಲಯಗಳು ಕಂಡುಬರುತ್ತದೆ. ಈ ದಿನಗಳಲ್ಲಿ ಮನೆಗಳಲ್ಲಿ ಪೂಜೆ ನಡೆಯದಿದ್ದರೂ ದೇವಿಯ ಆರಾಧನೆ ಮಾಡುವಂತಹ ಮನೆಗಳಲ್ಲಿ ಮತ್ತು ಸಿರಿ ದರ್ಶನವಿರುವ ಮನೆಗಳಲ್ಲಿ ಮಾರ್ನಮಿಯ ವಿಶೇಷ ಪೂಜೆ ನಡೆಸುತ್ತಾರೆ. ಹಾಗೆ ಇಲ್ಲಿ ನವರಾತ್ರಿ ದಿನಗಳಲ್ಲಿ ದೇವರ ಹರಕೆಯ ರೂಪದಲ್ಲಿ ವೇಷ ಧರಿಸುವುದು ಸಾಮಾನ್ಯ. ಇದು ಒಂದು ಪವಿತ್ರ ಕಾರ್ಯವೆಂದು 1 ದಿನ, 3 ದಿನ, 5 ದಿನ, 7 ದಿನಗಳ ಕಾಲ ವೇಷ ಧರಿಸಿ ಸೇವೆ ಮಾಡುವ ಹರಕೆ ಹೇಳಿಕೊಂಡು ಬೀದಿಗಿಳಿಯುತ್ತಾರೆ ಮತ್ತು ಜನರ ಮನರಂಜಿಸುತ್ತಾರೆ. ವೇಷ ಕಟ್ಟುವ ಮೊದಲು ಸ್ಥಳೀಯ ಗ್ರಾಮ ದೇವಸ್ಥಾನಕ್ಕೆ ಹೋಗಿ ವೃತ ಶಾಸ್ತ್ರ ನಿಯಮವನ್ನು ಪಾಲಿಸಿ ವೇಷ ಕಟ್ಟಿ ಮನೆಗೆ ತೆರಳಿ ಅದರ ಪಾವಿತ್ರ್ಯವನ್ನು ಕಾಪಾಡಿಕೊಂಡು ಮತ್ತೆ ವೇಷ ಕಳಚುವಂತಹ ಸಂದರ್ಭದಲ್ಲಿ ದೈವ ದೇವರುಗಳಿಗೆ ಕಾಣಿಕೆಯನ್ನು ಹರಕೆ ರೂಪದಲ್ಲಿ ಹಾಕಿ ಧಾರ್ಮಿಕತೆಯ ಗಟ್ಟಿತನ, ಆಚರಣೆಯ ಭದ್ರತೆ, ಭಕ್ತಿಯ ಬದ್ಧತೆ ಅನಾವರಣವನ್ನು ಮಾಡುತ್ತಾರೆ. ದುಷ್ಟ ಸಂಹಾರಕ್ಕೆ ಬಹುರೂಪ ತಳೆದು ಧರೆಗಿಳಿದ ದುರ್ಗೆಯರಂತೆ ಈ ನಾಡಿಗೆ ಬಂದ ಮಾರಿಯನ್ನು ದುಷ್ಟ ಶಕ್ತಿಗಳನ್ನು ಬಹುವೇಷಗಳ ಅಂತರ್ಯದಲ್ಲಿ ಅದುಮಿದ ಶಕ್ತಿಗೆ ಹೆದರಿ ತೊಲಗಲಿ ಎಂಬುದೇ ಈ ಹುಲಿವೇಷ ಹಾಕುವ ಉದ್ದೇಶ. ಅಂತೆಯೇ ಈ ವರ್ಷದ ದಸರಾ ಹಬ್ಬವು ಎಲ್ಲರಿಗೂ ಒಳಿತನ್ನು ತರಲಿ. ಶ್ರೀದೇವಿಯ ಕೃಪೆ ಎಲ್ಲರ ಮೇಲಿರಲಿ. ಧನ್ಯವಾದಗಳು. ರಾಮ್ ರಾಮ್.